ಓಂ ಶಾಂತಿ. ಮುರುಳಿ ದಿನಾಂಕ 24/12/2023. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 3-4-97. ಹಳೆಯ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಕೊಂಡು ನಿಮ್ಮ ನಿಜ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುವಂತಹ ಯವ್ವರಡಿಯಾಗಿ ಇಂದು ಬಾಪ್ತಾದ ವಿಶ್ವದ 4 ಕಡೆ ಇರುವಂತಹ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆದಂತಹ ಮಕ್ಕಳನ್ನು ನೋಡುತ್ತಿದ್ದಾರೆ ಮತ್ತು ಅದೃಷ್ಟಶಾಲಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಭಾಗ್ಯದ ಬಗ್ಗೆ ಪರಮಾತ್ಮ ತಂದೆಗೆ ಹೆಮ್ಮೆ ಇದೆ. ಏಕೆಂದರೆ ನನ್ನ ಮಕ್ಕಳು ವರ್ತಮಾನ ಸಮಯದಲ್ಲಿ ಎಷ್ಟು ಮಹಾನ್ ಆತ್ಮರಾಗಿದ್ದಾರೆ ಅಂದರೆ ಇಡೀ ಕಲ್ಪದಲ್ಲಿ ದೇವತಾ ಸ್ವರೂಪದಲ್ಲಿ ಇರುವಂತಹ ಆತ್ಮರಿಗೂ ಕೂಡ ಇಂತಹ ಭಾಗ್ಯ ಪ್ರಾಪ್ತಿಯಾಗಿಲ್ಲ. ಬಲೆ ಧಾರ್ಮಿಕ ವ್ಯಕ್ತಿಯ ರೂಪದಲ್ಲಿರುವಂತಹ ಆತ್ಮರಿರಬಹುದು, ಆದರೆ ನಿಮ್ಮಂತಹ ಭಾಗ್ಯ ಅವರಿಗೂ ಕೂಡ ಪ್ರಾಪ್ತಿಯಾಗಿಲ್ಲ. ಬಲೆ ಮಹಾನ್ ಆತ್ಮರ ರೂಪದಲ್ಲಿರುವಂತಹ ಆತ್ಮರಿರಬಹುದು, ಆದರೆ ನಿಮ್ಮಂತಹ ಭಾಗ್ಯ ಅವರಿಗೂ ಕೂಡ ಪ್ರಾಪ್ತಿಯಾಗಿಲ್ಲ. ಬಲೆ ಪದಂಪತಿ ಆತ್ಮರ ರೂಪದಲ್ಲಿರುವ ಆತ್ಮರಿರಬಹುದು, ಯಾರಿಗೂ ಕೂಡ ಬ್ರಾಹ್ಮಣ ಆತ್ಮರಾದ ನಿಮಗೆ ಎಷ್ಟು ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿದೆಯೋ ಅಷ್ಟು ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿಲ್ಲ. ಅಂದ ಮೇಲೆ ನಿಮ್ಮ ಇಂತಹ ಶ್ರೇಷ್ಠ ಭಾಗ್ಯದ ಸ್ಮೃತಿಯಲ್ಲಿ ಸದಾ ಇರುತ್ತೀರ ತಾನೆ? ನಿಮಗೆ ನಿಮ್ಮ ಇಂತಹ ಶ್ರೇಷ್ಠ ಭಾಗ್ಯದ ಸ್ಮೃತಿ ಸದಾ ಇರುತ್ತದೆ ತಾನೆ? ಸದಾ ನಿಮ್ಮ ಮನಸ್ಸಿನಲ್ಲಿ ಅಂತ್ಯ ಇಲ್ಲದಂತಹ ಗೀತೆಯನ್ನು ನೀವು ಹಾಡುತ್ತಿರುತ್ತೀರ ತಾನೆ? ವಾಹ ಭಾಗ್ಯ ವಿಧಾತ ತಂದೆ ಮತ್ತು ವಾಹ ಶ್ರೇಷ್ಠ ಆತ್ಮನಾದ ನನ್ನ ಭಾಗ್ಯ ಅನ್ನುವ ಗೀತೆಯನ್ನು ಸದಾ ಹಾಡುತ್ತಿರುತ್ತೀರ ತಾನೆ? ಈ ಭಾಗ್ಯದ ಗೀತೆ ಸದಾ ಸ್ವಾಭಾವಿಕವಾಗಿ ನಿಮ್ಮ ಮನಸ್ಸಿನಲ್ಲಿ ಮೊಳಗುತ್ತಿರುತ್ತದೆ ತಾನೆ? ಪರಮಾತ್ಮ ತಂದೆ ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗುತ್ತಾರೆ. ಮಕ್ಕಳು ಕೂಡ ಹರ್ಷಿತರಾಗುತ್ತಾರೆ. ಆದರೆ ಕೆಲವೊಮ್ಮೆ ಮಧ್ಯದಲ್ಲಿ ಭಾಗ್ಯವನ್ನು ಪ್ರಕಟ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುವ ಬದಲು ಭಾಗ್ಯವನ್ನು ಮರೆತು ಬಿಡುತ್ತಾರೆ. ಮಕ್ಕಳು ಆಂತರ್ಯದಲ್ಲಿ ಸೌಭಾಗ್ಯದ ನಶೆಯನ್ನು ಯಾವಾಗ ಮರೆಯುತ್ತಾರೋ, ನಿಶ್ಚಯದ ನಶೆಯನ್ನು ಯಾವಾಗ ಮರೆಯುತ್ತಾರೋ, ಮಕ್ಕಳ ಅಂತಹ ಸ್ವರೂಪವನ್ನು ನೋಡಿ ಪರಮಾತ್ಮ ತಂದೆ ಯಾವ ಶಬ್ದವನ್ನು ಹೇಳುತ್ತಾರೆ? ಪರಮಾತ್ಮ ತಂದೆ ಮಕ್ಕಳು ಭಾಗ್ಯವನ್ನು ಮರೆತಿರುವುದನ್ನು ನೋಡಿ ನಾಟಕ ಎಂದು ಹೇಳುತ್ತಾರೆ. ಆದರೆ ಬಾಪ್ತಾದ ಎಲ್ಲಾ ಮಕ್ಕಳು ಸದಾ ಭಾಗ್ಯದ ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲೇ ಇರಬೇಕು ಎಂದು ನೋಡಲು ಬಯಸುತ್ತಾರೆ. ಮಕ್ಕಳಾದ ನೀವು ಕೂಡ ಸದಾ ಭಾಗ್ಯದ ಸ್ಮೃತಿಯಲ್ಲೇ ಇರಬೇಕು ಎಂದು ಬಯಸುತ್ತೀರಾ. ಆದರೆ ಮಧ್ಯದಲ್ಲಿ ಭಾಗ್ಯದ ಸ್ಮೃತಿಯನ್ನು ಮರೆತು ಬಿಡುತ್ತೀರಾ. ಯಾವುದೇ ಮಗುವನ್ನು ಕೇಳಿದರೂ ಕೂಡ ಎಲ್ಲ ಮಕ್ಕಳು ನಾನು ಪರಮಾತ್ಮ ತಂದೆಯ ಸಮಾನ ಆಗಲೇಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡು ಜೀವನವನ್ನು ನಡೆಸುತ್ತಿದ್ದೇನೆ ಎಂದು ಹೇಳುತ್ತೀರಾ. ಗುರಿ ಬಹಳ ಚೆನ್ನಾಗಿದೆ. ಯಾವಾಗ ಗುರಿ ಶ್ರೇಷ್ಠ ಇದೆಯೋ, ಗುರಿ ಬಹಳ ಒಳ್ಳೆಯದಾಗಿದೆಯೋ, ಗುರಿ ಶ್ರೇಷ್ಠ ಇದೆ, ಗುರಿ ಒಳ್ಳೆಯದಾಗಿದೆ ಅಂದ ಮೇಲೆ ಕೆಲವೊಮ್ಮೆ ಗುರಿಯನ್ನು ಪ್ರತ್ಯಕ್ಷದಲ್ಲಿ ಪ್ರಕಟ ರೂಪದಲ್ಲಿ ಇಟ್ಟುಕೊಳ್ಳುತ್ತೀರಾ. ಕೆಲವೊಮ್ಮೆ ಗುರಿಯನ್ನು ಏಕೆ ಮರೆತು ಬಿಡುತ್ತೀರಾ? ಅದಕ್ಕೆ ಕಾರಣ ಏನಾಗಿದೆ? ಬಾಪ್ತಾದರವರ ಸಮ್ಮುಖದಲ್ಲಿ ಮಕ್ಕಳು ಬಹಳ ಒಳ್ಳೆಯ ಪ್ರತಿಜ್ಞೆಯನ್ನು ಮಾಡುತ್ತೀರಾ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತೀರಾ. ಆದರೂ ಕೂಡ ಗುರಿ ಮತ್ತು ಲಕ್ಷಣದಲ್ಲಿ ಏಕೆ ಅಂತರ ಆಗುತ್ತದೆ? ಅಂದ ಮೇಲೆ ಬಾಪ್ತಾದ ರಿಸಲ್ಟ್ ಅನ್ನು ನೋಡಿದರು. ಗುರಿ ಮತ್ತು ಲಕ್ಷಣದಲ್ಲಿ ಅಂತರ ಆಗಲು ಕಾರಣ ಏನು? ಆ ಕಾರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇದೇನು ಹೊಸ ಮಾತಲ್ಲ. ಆದರೂ ಕೂಡ ಬಾಪ್ತಾದ ರಿವೈಸ್ ಮಾಡಿಸುತ್ತಿದ್ದಾರೆ. ಬಾಪ್ತಾದ ನೋಡುತ್ತಾರೆ ಮಕ್ಕಳು ಗುರಿಯನ್ನು ಮರೆಯಲು 3 ಮಾತು ಕಾರಣ ಆಗಿದೆ. 1ನೆಯದು ಅಂದರೆ ವಿಚಾರವನ್ನು ಮಾಡುವುದು, ಸಂಕಲ್ಪವನ್ನು ಮಾಡುವುದು. 2ನೆಯದು ಅಂದರೆ ಮಾತನಾಡುವುದು, ಅಂದರೆ ವರ್ಣನೆಯನ್ನು ಮಾಡುವುದು. ಮತ್ತು 3ನೆಯ ಮಾತು ಅಂದರೆ ಕರ್ಮದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಅನುಭವ ಮಾಡುವುದು, ಅಂದರೆ ನಮ್ಮ ನಡತೆಯಲ್ಲಿ ಆ ಮಾತನ್ನು ಧಾರಣೆ ಮಾಡಿಕೊಳ್ಳುವುದು, ಆ ಮಾತನ್ನು ಕರ್ಮದಲ್ಲಿ ತರುವುದು. ಈ ಮಾತಿನಲ್ಲಿ ಸಮಾನತೆಯ ಬ್ಯಾಲೆನ್ಸ್ನಲ್ಲಿ ಮಕ್ಕಳ ಜೀವನದಲ್ಲಿ ಕೊರತೆ ಇದೆ. ಯಾವಾಗ ಬ್ಯಾಲೆನ್ಸ್ ಇರುತ್ತದೆಯೋ ಆಗ ನಿಶ್ಚಯ ಮತ್ತು ನಶೆ ಸದಾ ಪ್ರಕಟ ರೂಪದಲ್ಲಿ ಮಕ್ಕಳಿಗೆ ಸ್ಮೃತಿಯಲ್ಲೇ ಇರುತ್ತದೆ. ಮತ್ತು ಯಾವಾಗ ಬ್ಯಾಲೆನ್ಸ್ನಲ್ಲಿ ಕೊರತೆ ಆಗುತ್ತದೆಯೋ ಆಗ ನಿಶ್ಚಯ ಮತ್ತು ನಶೆ ಎರಡೂ ಕೂಡ ಮರೆತು ಹೋಗಿ ಬಿಡುತ್ತದೆ. ರಿಸಲ್ಟ್ ಅನ್ನು ಪರಮಾತ್ಮ ತಂದೆ ನೋಡುತ್ತಾರೆ. ಮಕ್ಕಳು ಬಹಳ ತೀವ್ರ ಗತಿಯಿಂದ ಚೆನ್ನಾಗಿ ವಿಚಾರವನ್ನು ಮಾಡುತ್ತಾರೆ ಮತ್ತು ತೀವ್ರ ಗತಿಯಿಂದ ವಿಚಾರವನ್ನು ಮಾಡುತ್ತಾರೆ. ಮಾತನಾಡುವಾಗಲೂ ಕೂಡ ಅಷ್ಟೇ ನಶೆಯಿಂದ, ಅಷ್ಟೇ ತೀವ್ರ ಗತಿಯಿಂದ ಮಾತನಾಡುವುದಿಲ್ಲ. ಮಾತನಾಡುವಾಗ 75% ತೀವ್ರ ಗತಿಯಿಂದ, ನಶೆಯಿಂದ ಸರಿಯಾಗಿ ಮಾತನಾಡುತ್ತಾರೆ. ಮಾತನಾಡುವಾಗ ಬಹಳಷ್ಟು ಮಕ್ಕಳು ಬುದ್ಧಿವಂತರಾಗಿ ಬುದ್ಧಿವಂತಿಕೆಯಿಂದ ಮಾತನಾಡುತ್ತಾರೆ. ಆದರೆ ಪ್ರತ್ಯಕ್ಷ ಜೀವನದಲ್ಲಿ ಪರಮಾತ್ಮ ತಂದೆಯ ಮಾತನ್ನು ಧಾರಣೆ ಮಾಡಿಕೊಂಡು ತೋರಿಸುವಾಗ
ಟೋಟಲ್ ಮಾರ್ಕ್ಸ್ ಕಡಿಮೆ ಆಗಿಬಿಡುತ್ತದೆ. ಪರಮಾತ್ಮ ತಂದೆ ಹೇಳಿರುವ ಮಾತನ್ನು ಪ್ರತ್ಯಕ್ಷ ಜೀವನದಲ್ಲಿ ಕಾರ್ಯರೂಪದಲ್ಲಿ ತಂದು ತೋರಿಸುವಾಗ ಮಾರ್ಕ್ಸ್ ಬಹಳ ಕಡಿಮೆ ಆಗಿಬಿಡುತ್ತದೆ. ಅಂದ ಮೇಲೆ 2 ಮಾತಿನಲ್ಲಿ ಮಕ್ಕಳು ಸರಿಯಾಗಿ ಇದ್ದೀರಾ, ಆದರೆ 3ನೇ ಮಾತಿನಲ್ಲಿ ಬಹಳ ಕಡಿಮೆ ಆ ಮಾತನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ. ನೀವು ಒಳ್ಳೆಯ ಸಂಕಲ್ಪವನ್ನು ಮಾಡುತ್ತೀರಾ, ಒಳ್ಳೆಯ ಮಾತನ್ನು ಮಾತನಾಡುತ್ತೀರಾ, ಆದರೆ ಅದೇ ಮಾತನ್ನು ಕಾರ್ಯರೂಪದಲ್ಲಿ ತರುವಾಗ ಅಂತರ ಆಗಿಬಿಡುತ್ತದೆ. ಅದಕ್ಕೆ ಕಾರಣ ಏನು? ನಿಮ್ಮ ಸಂಕಲ್ಪ ಬಹಳ ಒಳ್ಳೆಯದಾಗಿದೆ, ಬಹಳ ಸುಂದರ ರೂಪದಲ್ಲಿ ನೀವು ಮಾತನ್ನು ಮಾತನಾಡುತ್ತೀರಾ, ಆದರೆ ಪ್ರತ್ಯಕ್ಷದಲ್ಲಿ ಮಾತನಾಡಿದ ನಂತರ ಕಾರ್ಯದಲ್ಲಿ ತರುವಾಗ ಏಕೆ ಅಂತರ ಆಗುತ್ತದೆ? ಅದಕ್ಕೆ ಕಾರಣ ಏನು ಅನ್ನುವುದು ನಿಮಗೆ ಗೊತ್ತಿದೆ. ಹೌದೋ ಅಥವಾ ಅಲ್ಲವೋ ಎಂದು ಹೇಳಿ. ಎಲ್ಲರಿಗೂ ಕಾರಣ ಬಹಳ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ಯಾರಿಗಾದರೂ ಈ ಟಾಪಿಕ್ನ ಬಗ್ಗೆ ಭಾಷಣವನ್ನು ಮಾಡಿ ಅಥವಾ ಕ್ಲಾಸನ್ನು ಮಾಡಿ ಎಂದು ಹೇಳಿದರೆ ಬಹಳ ಚೆನ್ನಾಗಿ ಕ್ಲಾಸನ್ನು ಮಾಡುತ್ತೀರಾ ಮತ್ತು ಬಹಳ ನಿಶ್ಚಯ ಮತ್ತು ನಶೆಯಿಂದ ಭಾಷಣವನ್ನು ಮಾಡುತ್ತೀರಾ, ನಿಶ್ಚಯ ಮತ್ತು ನಶೆಯಿಂದ ಕ್ಲಾಸನ್ನು ಮಾಡುತ್ತೀರಾ, ನಿಶ್ಚಯ ಮತ್ತು ನಶೆಯಿಂದ ಎಲ್ಲರಿಗೂ ಕ್ಲಾಸನ್ನು ಮಾಡುತ್ತೀರಾ ತಾನೆ? ಬಾಪ್ತಾದ ಎಲ್ಲ ಮಕ್ಕಳ ಕ್ಲಾಸನ್ನು ಕೇಳುತ್ತಿರುತ್ತಾರೆ. ಮಕ್ಕಳು ಕ್ಲಾಸ್ನಲ್ಲಿ ಯಾವ ಯಾವ ಮಾತನ್ನು ಹೇಳುತ್ತಿರುತ್ತಾರೆ ಅನ್ನುವುದನ್ನು ಬಾಪ್ತಾದ ಕೇಳಿಸಿಕೊಳ್ಳುತ್ತಾರೆ ಮತ್ತು ಬಾಪ್ತಾದ ಮುಗುಳ್ನಗುತ್ತಿರುತ್ತಾರೆ. ವಾಹ ವಾಹ ಮಕ್ಕಳೇ ವಾಹ ಎಂದು ತಂದೆ ಮುಗುಳ್ನಗುತ್ತಾರೆ. ಮುಖ್ಯ ಮಾತು ಅಂದರೆ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ. ಈಗ ರಿವೈಸ್ ಕೋರ್ಸ್ ನಡೆಯುತ್ತಿದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಕಾರಣ ಅಂತೂ ಒಂದೇ ಮಾತಾಗಿದೆ, ಹೆಚ್ಚು ಮಾತು ಕಾರಣ ಅಲ್ಲ, ಒಂದೇ ಮಾತು ಕಾರಣ ಆಗಿದೆ. ಮತ್ತು ಬಾಪ್ತಾದ ತಿಳಿದುಕೊಂಡಿದ್ದಾರೆ, ಕಾರಣವನ್ನು ನಿವಾರಣೆ ಮಾಡುವುದು ಕಷ್ಟದ ಮಾತಲ್ಲ, ಕಾರಣವನ್ನು ನಿವಾರಣೆ ಮಾಡುವುದು ಬಹಳ ಸಹಜ ಆಗಿದೆ. ಆದರೆ ಸಹಜವನ್ನು ಮಕ್ಕಳು ಕಷ್ಟ ಮಾಡಿಕೊಳ್ಳುತ್ತೀರಾ? ಹಾಗೆ ನೋಡಿದರೆ ಈ ಮಾತಿನಲ್ಲಿ ಏನೂ ಕಷ್ಟ ಇಲ್ಲ. ನೀವು ಸಹಜ ಮಾತನ್ನು ಕಷ್ಟದ ಮಾತನ್ನಾಗಿ ಮಾಡಿಕೊಳ್ಳುತ್ತೀರಾ. ಏಕೆ? ನಶೆ ಮಾಯ ಆಗಿ ಬಿಡುತ್ತದೆ. ಸಹಜ ಮಾತು ಕಷ್ಟ ಆಗಲು ಒಂದೇ ಮಾತು ಕಾರಣ ಆಗಿದೆ. ಎಷ್ಟೆಲ್ಲ ಧಾರಣೆಯ ಮಾತನ್ನು ನೀವು ಕೇಳುತ್ತೀರೋ, ಎಷ್ಟೆಲ್ಲ ಧಾರಣೆಯ ಬಗ್ಗೆ ನೀವು ಮಾತನಾಡುತ್ತೀರೋ, ಬಲೆ ಶಕ್ತಿಯ ಧಾರಣೆಯ ಬಗ್ಗೆ ನೀವು ಮಾತನಾಡಬಹುದು. ಶಕ್ತಿಯ ಧಾರಣೆಯ ಬಗ್ಗೆ ನೀವು ಬಹಳ ಚೆನ್ನಾಗಿ ಮಾತನಾಡುತ್ತೀರಾ ಅಥವಾ ಗುಣಗಳ ಧಾರಣೆಯ ಬಗ್ಗೆ ನೀವು ಬಹಳ ಚೆನ್ನಾಗಿ ಮಾತನಾಡುತ್ತೀರಾ. ಎಷ್ಟು ಚೆನ್ನಾಗಿ ಮಾತನಾಡುತ್ತೀರಾ ಅಂದರೆ ಕೇಳುವಂತವರು ಅಜ್ಞಾನಿಗಳಾಗಿರಬಹುದು ಅಥವಾ ಜ್ಞಾನಿಗಳಾಗಿರಬಹುದು. ನಿಮ್ಮ ಮಾತನ್ನು ಕೇಳಿ ಅವರು ಬಹಳ ಚೆನ್ನಾಗಿ ಧಾರಣೆಯ ಬಗ್ಗೆ ತಿಳಿಸುತ್ತಿದ್ದೀರಾ, ಬಹಳ ಚೆನ್ನಾಗಿ ಧಾರಣೆಯ ಬಗ್ಗೆ ಹೇಳಿದ್ದೀರಾ ಎಂದು ಬಹಳಷ್ಟು ಚಪ್ಪಾಳೆಯನ್ನು ತಟ್ಟುತ್ತಾರೆ. ಬಹಳ ಚೆನ್ನಾಗಿ ಹೇಳಿದ್ದೀರಾ ಎಂದು ಚಪ್ಪಾಳೆಯನ್ನು ತಟ್ಟುತ್ತಾರೆ. ಆದರೆ ಅನೇಕ ಬಾರಿ ಅವರ ಮನಸ್ಸಿನಲ್ಲಿ ಆದರೆ ಈ ಮಾತನ್ನು ಹೇಗೆ ಧಾರಣೆ ಮಾಡಿಕೊಳ್ಳುವುದು ಅನ್ನುವ ಸಂಕಲ್ಪ ಉತ್ಪನ್ನ ಆಗುತ್ತದೆ. ಈ ಆದರೆ ಅನ್ನುವ ಶಬ್ದವೇ ಜೀವನದಲ್ಲಿ ವಿಘ್ನವನ್ನು ಹಾಕುತ್ತದೆ. ಆದರೆ ಅನ್ನುವ ಶಬ್ದ ಈಗ ಸಮಾಪ್ತಿ ಆಗಬೇಕು. ಆದರೆ ಅನ್ನುವ ಶಬ್ದವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಅಂದರೆ ಪರಮಾತ್ಮ ತಂದೆಯ ಸಮಾನ ಆಗುವ ಮಾತಿನಲ್ಲಿ ಸಮೀಪಕ್ಕೆ ಹೋಗಿ ತಲುಪುವುದು ಮತ್ತು ಪರಮಾತ್ಮ ತಂದೆಯ ಸಮೀಪಕ್ಕೆ ಹೋಗುವುದು ಅಂದರೆ ಸಮಯವನ್ನು ಸಮೀಪಕ್ಕೆ ತರುವುದಾಗಿದೆ. ಆದರೆ ಇಲ್ಲಿಯವರೆಗೂ ಪರಮಾತ್ಮ ತಂದೆ ಆದರೆ ಅನ್ನುವ ಶಬ್ದವನ್ನು ಹೇಳಬೇಕಾಗುತ್ತದೆ. ಪರಮಾತ್ಮ ತಂದೆಗೆ ಆದರೆ ಅನ್ನುವ ಶಬ್ದವನ್ನು ಹೇಳಲು ಇಷ್ಟ ಇಲ್ಲ, ಆದರೂ ಕೂಡ ಆದರೆ ಅನ್ನುವ ಶಬ್ದವನ್ನು ಹೇಳಬೇಕಾಗುತ್ತದೆ. ಅಂದ ಮೇಲೆ ಕಾರಣ ಏನಾಗಿದೆ? ಎಷ್ಟೆಲ್ಲ ಧಾರಣೆಯ ಮಾತನ್ನು ನೀವು ಹೇಳುತ್ತೀರೋ ಮತ್ತು ಎಷ್ಟೆಲ್ಲ ಧಾರಣೆಯನ್ನು ನಿಮ್ಮ ಜೀವನದಲ್ಲಿ ನೀವು ಧಾರಣೆ ಮಾಡಿಕೊಳ್ಳುತ್ತೀರೋ, ಧಾರಣೆಯ ರೂಪದಲ್ಲಿ ಆ ಮಾತನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಮತ್ತು ಆ ಧಾರಣೆ ಕೆಲವರ ಜೀವನದಲ್ಲಿ ಸ್ವಲ್ಪ ಸಮಯದವರೆಗೆ ಇರುತ್ತದೆ, ಇನ್ನು ಕೆಲವರ ಜೀವನದಲ್ಲಿ ಸ್ವಲ್ಪ ಜಾಸ್ತಿ ಸಮಯದವರೆಗೆ ಆ ಮಾತು ಧಾರಣೆ ಆಗಿರುತ್ತದೆ. ಆದರೆ ಧಾರಣೆ ಪ್ರತ್ಯಕ್ಷದಲ್ಲಿ ಸದಾ ವೃದ್ಧಿ ಆಗುತ್ತಿರಬೇಕು. ಅದಕ್ಕೋಸ್ಕರ ಮುಖ್ಯ ಮಾತು ಅಂದರೆ ಹೇಗೆ ದ್ವಾಪರ ಯುಗದಿಂದ ಹಿಡಿದು ಈ ಅಂತಿಮ ಜನ್ಮದವರೆಗೂ ಎಷ್ಟೆಲ್ಲ ಅವಗುಣವನ್ನು ನೀವು ಧಾರಣೆ ಮಾಡಿಕೊಂಡು ಅವಗುಣವನ್ನು ಧಾರಣೆ ಮಾಡಿಕೊಳ್ಳುವಂತಹ ಸಂಸ್ಕಾರವುಳ್ಳವರಾಗಿದ್ದೀರಾ ಅಥವಾ ದುರ್ಬಲತೆಯನ್ನು ನೀವೆಲ್ಲರೂ ಧಾರಣೆ ಮಾಡಿಕೊಂಡಿದ್ದೀರಾ? ದುರ್ಬಲತೆಯನ್ನು ಧಾರಣೆ ಮಾಡಿಕೊಳ್ಳುವ ಸಂಸ್ಕಾರ ನಿಮ್ಮ ಜೀವನದಲ್ಲಿ ಧಾರಣೆ ಆಗಿಬಿಟ್ಟಿದೆ. ಅಂದ ಮೇಲೆ ಸಂಸ್ಕಾರ ಆಗಿರುವ ಕಾರಣ ಆ ದುರ್ಬಲತೆ ಅಥವಾ ಅವಗುಣವನ್ನು ಧಾರಣೆ ಮಾಡಿಕೊಳ್ಳಲು ನೀವು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ನೀವೀಗ ಆ ಅವಗುಣವನ್ನು ತ್ಯಾಗ ಮಾಡಬೇಕು ಎಂದು ಬಯಸುತ್ತೀರಾ. ಆ ಅವಗುಣ ಅಥವಾ ದುರ್ಬಲತೆ ನಿಮಗೆ ಇಷ್ಟ ಆಗುವುದಿಲ್ಲ, ಆದರೂ ಕೂಡ ಹೇಳುತ್ತೀರಾ, ಏನು ಮಾಡಲಿ, ನನ್ನ ಸಂಸ್ಕಾರವೇ ಈ ರೀತಿ ಇದೆ ಎಂದು. ಈಗ ನೀವು ಸ್ವಯಂವನ್ನು ಕೆಟ್ಟವರು ಎಂದು ಒಪ್ಪಿಕೊಳ್ಳುವುದಿಲ್ಲ, ನಾನು ಕೆಟ್ಟವನಾಗಿದ್ದೇನೆ ಎಂದು ನೀವು ಸ್ವೀಕಾರ ಮಾಡುವುದಿಲ್ಲ. ಆದರೆ ನನ್ನ ಸಂಸ್ಕಾರವೇ ಈ ರೀತಿ ಇದೆ ಎಂದು ಹೇಳುತ್ತೀರಾ. ಸಂಸ್ಕಾರ ಹೇಗೆ ರೂಪಿತ ಆಯಿತು?
ನೀವು ಆ ಸಂಸ್ಕಾರವನ್ನು ರೂಪಿಸಿಕೊಂಡಿದ್ದೀರಾ. ಆದ್ದರಿಂದ ಆ ಅವಗುಣ ನಿಮ್ಮ ಸಂಸ್ಕಾರ ಆಗಿದೆ. ಅವಗುಣ ಉಳ್ಳಂತಹ ಸಂಸ್ಕಾರವನ್ನು ನೀವು ರೂಪಿಸಿಕೊಂಡಿದ್ದೀರಾ, ಆದ್ದರಿಂದ ಅದು ನಿಮ್ಮ ಸಂಸ್ಕಾರ ಆಗಿದೆ. ಅಂದ ಮೇಲೆ ದ್ವಾಪರ ಯುಗದಿಂದ ಹೇಗೆ ಈ ಉಲ್ಟಾ ಸಂಸ್ಕಾರವನ್ನು ರೂಪಿಸಿಕೊಂಡಿದ್ದೀರೋ ಆ ಉಲ್ಟಾ ಸಂಸ್ಕಾರ ಸಮಯಕ್ಕನುಸಾರವಾಗಿ ನಿಮ್ಮನ್ನು ಅನಿವಾರ್ಯವಾಗಿ ಆ ಸಂಸ್ಕಾರಕ್ಕೆ ವಶ ಆಗುವಂತೆ ಮಾಡುತ್ತದೆ. ಸಮಯಕ್ಕನುಸಾರವಾಗಿ ಅನಿವಾರ್ಯವಾಗಿ ನೀವು ಆ ಸಂಸ್ಕಾರಕ್ಕೆ ವಶ ಆಗುತ್ತೀರಾ. ಪುನಃ ಹೇಳುತ್ತೀರಾ, ನಾನು ಏನನ್ನು ಮಾಡಲಿ, ನನ್ನ ಸಂಸ್ಕಾರವೇ ಈ ರೀತಿ ಇದೆ ಎಂದು. ಅಂದ ಮೇಲೆ ಸಂಸ್ಕಾರವನ್ನು ಸಹಜವಾಗಿ ಬಯಸದೇ ಇದ್ದರೂ ಕೂಡ ಪ್ರತ್ಯಕ್ಷ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುತ್ತೀರಾ. ಅವಗುಣವುಳ್ಳಂತಹ ಸಂಸ್ಕಾರ ಸಹಜ ರೂಪದಲ್ಲಿ ನೀವು ಬಯಸದೇ ಇದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಧಾರಣೆ ಆಗುತ್ತದೆ. ಕೆಲವರಿಗೆ ಕ್ರೋಧ ಬರುತ್ತದೆ. ಸ್ವಲ್ಪ ಸಮಯದ ನಂತರ ಮಕ್ಕಳು ಹೇಳುತ್ತಾರೆ, ನೀವು ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳಬೇಡಿ, ಕ್ರೋಧವನ್ನು ಮಾಡುವುದು ನನ್ನ ಸಂಸ್ಕಾರ ಆಗಿದೆ. ಕ್ರೋಧವನ್ನು ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಂಡಿದ್ದೀರಾ, ಅವಗುಣವನ್ನು ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ಗುಣವನ್ನು ನೀವೇಕೆ ಸಂಸ್ಕಾರವನ್ನಾಗಿ ಮಾಡಿಕೊಂಡಿಲ್ಲ? ಹೇಗೆ ಕ್ರೋಧ ಅಜ್ಞಾನದ ಶಕ್ತಿಯಾಗಿದೆ ಮತ್ತು ಜ್ಞಾನದ ಶಕ್ತಿ ಶಾಂತಿಯಾಗಿದೆ, ಸಹನೆ ಜ್ಞಾನಿಗಳ ಶಕ್ತಿಯಾಗಿದೆ. ಅಂದ ಮೇಲೆ ಅಜ್ಞಾನದ ಶಕ್ತಿಯಾದಂತಹ ಕ್ರೋಧವನ್ನು ಬಹಳ ಚೆನ್ನಾಗಿ ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಂಡಿದ್ದೀರಾ ಮತ್ತು ಕ್ರೋಧವನ್ನು ಉಪಯೋಗ ಮಾಡುತ್ತೀರಾ. ನಂತರ ಎಲ್ಲರಿಗೂ ಹೇಳುತ್ತೀರಾ, ನನ್ನನ್ನು ಕ್ಷಮಿಸಿ ಬಿಡಿ ಎಂದು. ಕ್ರೋಧ ಅನ್ನುವಂತಹ ಸಂಸ್ಕಾರಕ್ಕೆ ವಶ ಆಗಿ ಕ್ರೋಧವನ್ನು ಮಾಡುತ್ತೀರಾ. ನಂತರ ಹೇಳುತ್ತೀರಾ, ನನ್ನನ್ನು ಕ್ಷಮಿಸಿ, ಮುಂದೆ ಇನ್ನೊಮ್ಮೆ ಕ್ರೋಧವನ್ನು ಮಾಡುವುದಿಲ್ಲ ಎಂದು. ಮತ್ತು ಮುಂದೆ ಪುನಃ ಇನ್ನೂ ಹೆಚ್ಚು ಕ್ರೋಧವನ್ನು ಮಾಡುತ್ತೀರಾ. ಅದಕ್ಕೆ ಕಾರಣ ಏನು? ಏಕೆಂದರೆ ಕ್ರೋಧವನ್ನು ಮಾಡುವುದು ನಿಮ್ಮ ಸಂಸ್ಕಾರ ಆಗಿಬಿಟ್ಟಿದೆ. ಅಂದ ಮೇಲೆ ಬಾಪ್ತಾದ ಒಂದೇ ಮಾತನ್ನು ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸುತ್ತಾರೆ. ಈಗ ಪ್ರತಿಯೊಂದು ಗುಣವನ್ನು ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ. ಪ್ರತಿಯೊಂದು ಜ್ಞಾನದ ಮಾತನ್ನು ನೀವೀಗ ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ. ಬ್ರಾಹ್ಮಣ ಆತ್ಮರ ನಿಜ ಸಂಸ್ಕಾರ ಯಾವುದಾಗಿದೆ? ಕ್ರೋಧ ಬ್ರಾಹ್ಮಣರ ನಿಜ ಸಂಸ್ಕಾರ ಆಗಿದೆಯೋ ಅಥವಾ ಸಹನಾಶಕ್ತಿ ಬ್ರಾಹ್ಮಣರ ನಿಜ ಸಂಸ್ಕಾರ ಆಗಿದೆಯೋ? ಯಾವುದು ನಿಮ್ಮ ನಿಜ ಸಂಸ್ಕಾರ ಆಗಿದೆ? ಸಹನಾಶಕ್ತಿ ನಿಮ್ಮ ನಿಜ ಸಂಸ್ಕಾರ ಆಗಿದೆ. ಶಾಂತಿಯ ಶಕ್ತಿ ನಿಮ್ಮ ನಿಜ ಸಂಸ್ಕಾರ ಆಗಿದೆ. ಅಂದ ಮೇಲೆ ಅವಗುಣವನ್ನು ಸಹಜವಾಗಿ ಸಂಸ್ಕಾರವನ್ನಾಗಿ ಮಾಡಿಕೊಂಡಿದ್ದೀರಾ. ಆಂತರ್ಯದಲ್ಲಿ ಅವಗುಣವನ್ನು ಕುಟ್ಟಿ ತುಂಬಿಕೊಂಡಿದ್ದೀರಾ. ಆದ್ದರಿಂದ ನೀವು ಬಯಸದೇ ಇದ್ದರೂ ಕೂಡ ನಿಮ್ಮ ಶಬ್ದದ ಮೂಲಕ ಕ್ರೋಧ ಹೊರಗಡೆ ಬಂದು ಬಿಡುತ್ತದೆ. ಆಂತರ್ಯದಲ್ಲಿ ಅವಗುಣವನ್ನು ತುಂಬಿಕೊಂಡಿದ್ದೀರಾ. ಆದ್ದರಿಂದ ನೀವು ಬಯಸದೇ ಇದ್ದರೂ ಕೂಡ ಆ ಅವಗುಣ ನಿಮ್ಮ ಶಬ್ದದ ಮೂಲಕ ಪ್ರಕಟ ಆಗುತ್ತದೆ. ಅದೇ ರೀತಿ ಪ್ರತಿಯೊಂದು ಗುಣವನ್ನು ಆಂತರ್ಯದಲ್ಲಿ ಕುಟ್ಟಿ ತುಂಬಿಕೊಂಡು ಪ್ರತಿಯೊಂದು ಗುಣವನ್ನು ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ. ನನ್ನ ನಿಜ ಸಂಸ್ಕಾರ ಯಾವುದಾಗಿದೆ ಅನ್ನುವುದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅದು ರಾವಣನ ಆಸ್ತಿಯಾಗಿದೆ. ರಾವಣನ ಆಸ್ತಿಯನ್ನು ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಂಡಿದ್ದೀರಾ. ಹಳೆಯ ವಸ್ತುವನ್ನು ನಿಮ್ಮದನ್ನಾಗಿ ಮಾಡಿಕೊಂಡಿದ್ದೀರಾ. ಹಳೆಯ ಸಂಪತ್ತು ಅಥವಾ ಹಳೆಯ ಖಜಾನೆಯನ್ನು ನಿಮ್ಮದನ್ನಾಗಿ ಮಾಡಿಕೊಂಡಿದ್ದೀರಾ. ಈಗ ಪರಮಾತ್ಮ ತಂದೆಯ ಖಜಾನೆಯನ್ನು ನಿಮ್ಮ ಖಜಾನೆಯನ್ನಾಗಿ ಮಾಡಿಕೊಳ್ಳಿ. ರಾವಣನ ವಸ್ತುವನ್ನು ಬಹಳ ಸಂಪಾಲನೆ ಮಾಡಿಕೊಂಡು ಇಟ್ಟುಕೊಂಡಿದ್ದೀರಾ. ರಾವಣನ ವಸ್ತುವನ್ನು ಬಹಳ ಕಾಪಾಡಿಕೊಂಡು ಇಟ್ಟುಕೊಂಡಿದ್ದೀರಾ ಮತ್ತು ಪರಮಾತ್ಮ ತಂದೆ ನೀಡಿರುವ ವಸ್ತುವನ್ನು ಮಾಯ ಮಾಡಿ ಬಿಡುತ್ತೀರಾ. ಏಕೆ? ರಾವಣನ ಬಗ್ಗೆ ಪ್ರೀತಿ ಇದೆಯೇನು? ರಾವಣ ನಿಮಗೆ ಇಷ್ಟ ಆಗುತ್ತಾನೇನು? ರಾವಣ ಇಷ್ಟ ಆಗುತ್ತಾನೋ ಅಥವಾ ಪರಮಾತ್ಮ ತಂದೆ ಇಷ್ಟ ಆಗುತ್ತಾರೋ? ಎಲ್ಲರೂ ಹೇಳುತ್ತೀರಾ ಪರಮಾತ್ಮ ತಂದೆ ಇಷ್ಟ ಆಗುತ್ತಾರೆ ಎಂದು. ಮನಸ್ಸಿನಿಂದ ಎಲ್ಲರೂ ಹೇಳುತ್ತಿದ್ದೀರಾ ತಾನೆ ಪರಮಾತ್ಮ ತಂದೆ ಇಷ್ಟ ಆಗುತ್ತಾರೆ ಎಂದು. ಅಂದ ಮೇಲೆ ಯಾರು ಇಷ್ಟ ಆಗುತ್ತಾರೋ ಅವರ ಮಾತು ನಿಶ್ಚಯದ ಇಂಕಿನ ರೂಪದಲ್ಲಿ ಮನಸ್ಸಿನಲ್ಲಿ ಸಮಾವೇಶ ಆಗುತ್ತದೆ. ಯಾವಾಗ ನೀವು ರಾವಣನ ಸಂಸ್ಕಾರಕ್ಕೆ ವಶ ಆಗುತ್ತೀರೋ ಆಗ ಪುನಃ ಹೇಳುತ್ತೀರಾ, ಬಾಬಾ ನಿಮ್ಮ ಮೇಲೆ ನನಗೆ ಬಹಳಷ್ಟು ಪ್ರೀತಿ ಇದೆ, ನಾನು ನಿಮ್ಮನ್ನು ಬಹಳಷ್ಟು ಪ್ರೀತಿಸುತ್ತೇನೆ ಎಂದು ಹೇಳುತ್ತೀರಾ. ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ, ತಂದೆಯ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಇದೆ ಎಂದು. ಆಗ ಮಕ್ಕಳು ಹೇಳುತ್ತೀರಾ, ಆಕಾಶಕ್ಕಿಂತ ಜಾಸ್ತಿ ಪರಮಾತ್ಮ ತಂದೆಯ ಮೇಲೆ ನಮಗೆ ಪ್ರೀತಿ ಇದೆ ಎಂದು. ಮಕ್ಕಳ ಮಾತನ್ನು ಕೇಳಿ ಪರಮಾತ್ಮ ತಂದೆ ಖುಷಿ ಪಡುತ್ತಾರೆ. ಮಕ್ಕಳು ಎಷ್ಟೊಂದು ಮುಗ್ಧ ಮಕ್ಕಳಾಗಿದ್ದಾರೆ ಎಂದು ತಂದೆ ಖುಷಿ ಪಡುತ್ತಾರೆ. ಆದರೂ ಕೂಡ ತಂದೆ ಹೇಳುತ್ತಾರೆ, ತಂದೆ ಎಲ್ಲಾ ಮಕ್ಕಳ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಮನಸ್ಸಿನಿಂದ ಒಮ್ಮೆ ಮಕ್ಕಳು ನನ್ನ ಬಾಬಾ ಎಂದು ಹೇಳಿದರೆ ಮನಪೂರ್ವಕವಾಗಿ ಮೇರಾ ಬಾಬಾ ಅನ್ನುವ ಶಬ್ದವನ್ನು ಒಮ್ಮೆ ನೀವು ಹೇಳಿದ್ದೀರಾ. ಬಲೆ ಪುನಃ ನೀವು ಮಧ್ಯದಲ್ಲಿ ಪರಮಾತ್ಮ ತಂದೆಯ ಮಾತನ್ನು ಮರೆತು ಬಿಡುತ್ತೀರಾ. ಆದರೆ ಒಮ್ಮೆ ಮನಪೂರ್ವಕವಾಗಿ ನನ್ನ ಬಾಬಾ ಎಂದು ಹೇಳಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಹೇಳುತ್ತಾರೆ,
ನೀವು ಯಾರೇ ಆಗಿರಬಹುದು, ನೀವು ಹೇಗೆ ಇರಬಹುದು, ಆದರೂ ಕೂಡ ನೀವು ನನ್ನ ಮಕ್ಕಳಾಗಿದ್ದೀರಾ. ತಂದೆ ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲೇಬೇಕು. ಆದರೆ ತಂದೆ ಬಯಸುತ್ತಾರೆ ನೀವು ಮೆರವಣಿಗೆಯಲ್ಲಿ ಬರುವಂತವರಾಗಬೇಡಿ. ಪರಮಾತ್ಮ ತಂದೆಗೆ ಪ್ರಿಯತಮೆಯಾಗಿ, ಪರಮಾತ್ಮನ ಪತ್ನಿಯಾಗಿ ತಂದೆಯ ಜೊತೆಗೇ ಹೋಗಬೇಕು. ತಂದೆಯ ಮಾತನ್ನು ಕೇಳಿ ಎಲ್ಲಾ ಮಕ್ಕಳು ಬಹಳಷ್ಟು ಖುಷಿ ಪಡುತ್ತಿದ್ದಾರೆ ಮತ್ತು ಸ್ವಯಂನ ಬಗ್ಗೆ ಮಕ್ಕಳಿಗೆ ಸ್ವಯಂ ನಗು ಬರುತ್ತಿದೆ. ಯಾವಾಗ ತಂದೆ ಜ್ಞಾನವನ್ನು ತಿಳಿಸುತ್ತಾರೋ ಆ ಸಮಯದಲ್ಲಿ ನಿಮ್ಮ ಬಗ್ಗೆ ನಿಮಗೇ ನಗು ಬರುತ್ತದೆ. ಬಾಹ್ಯ ರೂಪದಲ್ಲಿ ನಿಮ್ಮೆಲ್ಲರಿಗೂ ಸ್ವಯಂನ ಬಗ್ಗೆ ಸ್ವಯಂ ನಗು ಬರುತ್ತದೆ. ಮತ್ತು ಯಾವಾಗ ನೀವು ಆವೇಶಕ್ಕೊಳಗಾಗಿ ಕ್ರೋಧವನ್ನು ಮಾಡುತ್ತೀರೋ ಆ ಸಮಯದಲ್ಲಿ ನಿಮ್ಮ ಮುಖ ಕೆಂಪಾಗಿ ಬಿಡುತ್ತದೆ ಮತ್ತು ನಿಮ್ಮ ಮುಖ ಹಳದಿಯಾಗಿ ಬಿಡುತ್ತದೆ. ಆದರೆ ಪರಮಾತ್ಮ ತಂದೆ ರಿಸಲ್ಟ್ ಅನ್ನು ನೋಡಿದರು. ಮಕ್ಕಳಲ್ಲಿ ಒಂದು ವಿಶೇಷತೆ ಬಹಳ ಚೆನ್ನಾಗಿದೆ. ಆ ಒಂದು ವಿಶೇಷತೆ ಯಾವುದಾಗಿದೆ? ಪವಿತ್ರರಾಗಿ ಇರುವಂತಹ ವಿಶೇಷತೆ ಮಕ್ಕಳಲ್ಲಿ ಬಹಳ ಚೆನ್ನಾಗಿ ಧಾರಣೆ ಆಗಿದೆ. ಪವಿತ್ರತೆಗೋಸ್ಕರ ಎಷ್ಟೊಂದು ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಪವಿತ್ರತೆಗೋಸ್ಕರ ಎಷ್ಟೊಂದು ವಿರೋಧವನ್ನು ಎದುರಿಸಬೇಕಾಗುತ್ತದೆ. ಪವಿತ್ರತೆಗೋಸ್ಕರ ಅನೇಕರು ನಿಮ್ಮನ್ನು ವಿರೋಧ ಮಾಡಲು ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೆ. ಆದರೆ ಪವಿತ್ರತೆಯ ಮಾತಿನಲ್ಲಿ 75%ಗಿಂತ ಮಕ್ಕಳು ಬಹಳ ಚೆನ್ನಾಗಿ ಮುಂದೆ ಹೋಗಿದ್ದೀರಾ. 75%ಗಿಂತ ಹೆಚ್ಚು ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಕೆಲವರು ಅಸತ್ಯವನ್ನು ಹೇಳುತ್ತಿರುತ್ತಾರೆ, ಆದರೂ ಕೂಡ 75%ಗಿಂತ ಹೆಚ್ಚು ಪವಿತ್ರತೆಯ ಮಾತಿನಲ್ಲಿ ಅನೇಕರು ಪಾಸ್ ಆಗಿ ತೋರಿಸಿದ್ದಾರೆ. ಆದರೆ ನಂತರ ಎರಡನೇ ಸಬ್ಜೆಕ್ಟ್ ಯಾವುದಾಗಿದೆ? ಮೊದಲನೇ ಸಬ್ಜೆಕ್ಟ್ ಪವಿತ್ರತೆ ಆಗಿದೆ. ಅದರಲ್ಲಿ ಮಕ್ಕಳು 75%ಗಿಂತ ಹೆಚ್ಚು ಪಾಸ್ ಆಗಿದ್ದೀರಾ. ಅಂದ ಮೇಲೆ ಎರಡನೇ ಸಬ್ಜೆಕ್ಟ್ ಯಾವುದಾಗಿದೆ? ನಂತರ ಎರಡನೆಯದಾಗಿ ಯಾವ ಸಬ್ಜೆಕ್ಟ್ ಬರುತ್ತದೆ? ಎರಡನೆಯ ಸಬ್ಜೆಕ್ಟ್ ಕ್ರೋಧ ಆಗಿದೆ. ದೇಹಾಭಿಮಾನ ಸಂಪೂರ್ಣ ವಿಕಾರ ಆಗಿದೆ. ಪಂಚವಿಕಾರವನ್ನು ಸೇರಿಸಿ ದೇಹಾಭಿಮಾನ ಎಂದು ಹೇಳುತ್ತೇವೆ. ಆದರೆ ನೋಡಿದಾಗ ಗೊತ್ತಾಗುತ್ತದೆ ಕ್ರೋಧದ ಸಬ್ಜೆಕ್ಟ್ನಲ್ಲಿ ಮಕ್ಕಳು ಬಹಳ ಕಡಿಮೆ ಪಾಸ್ ಆಗಿದ್ದಾರೆ. ಮಕ್ಕಳು ಏನನ್ನು ತಿಳಿದುಕೊಳ್ಳುತ್ತಾರೆ ಅಂದರೆ ಕ್ರೋಧ ಅನ್ನುವುದು ವಿಕಾರವೇ ಅಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಕ್ರೋಧ ಒಂದು ಶಸ್ತ್ರ ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಕ್ರೋಧ ವಿಕಾರ ಅಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಕ್ರೋಧ ಜ್ಞಾನಿ ಆತ್ಮರಿಗೋಸ್ಕರ ಮಹಾಶತ್ರು ಆಗಿದೆ. ಏಕೆಂದರೆ ಕ್ರೋಧ ಅನೇಕ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಪ್ರಸಿದ್ಧ ಆಗುತ್ತದೆ. ಅನೇಕ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ನಾವು ಕ್ರೋಧವನ್ನು ಮಾಡಿದರೆ ನಮ್ಮ ಕ್ರೋಧ ಎಲ್ಲರ ಸಮ್ಮುಖದಲ್ಲೂ ಪ್ರಸಿದ್ಧ ಆಗಿಬಿಡುತ್ತದೆ. ನಾವು ಕ್ರೋಧವನ್ನು ಮಾಡುವುದನ್ನು ನೋಡಿ ಎಲ್ಲರೂ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ. ನಮ್ಮ ಕ್ರೋಧವನ್ನು ನೋಡಿ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡುತ್ತಾರೆ. ನಮ್ಮ ಕ್ರೋಧದ ಮೂಲಕ ಪರಮಾತ್ಮ ತಂದೆಗೆ ಹೆಚ್ಚು ನಿಂದನೆ ಆಗುತ್ತದೆ. ಆಗ ಹೇಳುವಂತವರು ಇದೇ ಶಬ್ದವನ್ನು ಹೇಳುತ್ತಾರೆ, ಜ್ಞಾನಿ ಆತ್ಮ ಮಕ್ಕಳ ಸ್ಥಿತಿಯನ್ನು ನೋಡಿದಿರಿ ತಾನೆ? ಜ್ಞಾನಿ ಆತ್ಮರು ಹೇಗೆ ಕ್ರೋಧವನ್ನು ಮಾಡುತ್ತಿದ್ದಾರೆ ಎಂದು ನೀವು ನೋಡಿದಿರಿ ತಾನೆ ಎಂದು ಎಲ್ಲರೂ ಹೇಳುತ್ತಾರೆ. ಕ್ರೋಧದ ಬಹಳಷ್ಟು ರೂಪ ಇದೆ. ಕ್ರೋಧ ಅನೇಕ ರೂಪದಲ್ಲಿ ಬರುತ್ತದೆ. ಒಂದನೆಯದಾಗಿ ಮಹಾನ್ ಆತ್ಮರಾದ ನೀವು ಕ್ರೋಧದ ರೂಪವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಕ್ರೋಧ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇವರು ಕ್ರೋಧವನ್ನು ಮಾಡುತ್ತಿದ್ದಾರೆ ಎಂದು ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗುತ್ತದೆ ಮತ್ತು ಇವರು ಕ್ರೋಧವನ್ನು ಮಾಡುತ್ತಿದ್ದಾರೆ ಎಂದು ಎಲ್ಲರಿಗೂ ಕಾಣಿಸುತ್ತದೆ. ಇನ್ನು ಎರಡನೇದಾಗಿ ಕ್ರೋಧದ ಸೂಕ್ಷ್ಮ ಸ್ವರೂಪ ಅಂದರೆ ಆಂತರ್ಯದಲ್ಲಿ ಈರ್ಷ್ಯೆ, ದ್ವೇಷ, ತಿರಸ್ಕಾರ ಉತ್ಪನ್ನ ಆಗುತ್ತದೆ. ಈ ಸ್ವರೂಪದಲ್ಲಿ ನೀವು ಆವೇಶದಿಂದ ಜೋರಾಗಿ ಮಾತನಾಡುವುದು ಯಾರಿಗೂ ಕಾಣಿಸುವುದಿಲ್ಲ. ಯಾವಾಗ ಕ್ರೋಧದ ಸೂಕ್ಷ್ಮ ಸ್ವರೂಪ ನಿಮ್ಮ ಆಂತರ್ಯದಲ್ಲಿ ಜಾಗೃತ ಆಗುತ್ತದೆಯೋ ಆಗ ನೀವು ಜೋರಾಗಿ ಮಾತನಾಡುವ ರೂಪ ಯಾರಿಗೂ ಕಾಣಿಸುವುದಿಲ್ಲ. ಬಾಹ್ಯ ರೂಪದಲ್ಲಿ ಕ್ರೋಧದ ಯಾವ ರೂಪವೂ ಆಗ ಕಾಣಿಸುವುದಿಲ್ಲ. ಆದರೆ ಹೇಗೆ ಆಂತರ್ಯದಲ್ಲಿ ಕ್ರೋಧವನ್ನು ಮಾಡುತ್ತೀರೋ, ಹೇಗೆ ಕ್ರೋಧ ಬಾಹ್ಯ ರೂಪದಲ್ಲಿ ಪ್ರತ್ಯಕ್ಷ ಆಗುತ್ತದೆಯೋ, ಕ್ರೋಧ ಬಾಹ್ಯ ರೂಪದಲ್ಲಿ ಪ್ರತ್ಯಕ್ಷ ಆದಾಗ ಕ್ರೋಧದ ರೂಪ ಅಗ್ನಿಯ ರೂಪ ಆಗಿರುತ್ತದೆ. ಆದರೆ ಅದೇ ಕ್ರೋಧ ಸೂಕ್ಷ್ಮ ರೂಪದಲ್ಲಿ ಆಂತರ್ಯದಲ್ಲಿ ಇದ್ದಾಗ ಆ ಕ್ರೋಧ ಆಂತರ್ಯದಲ್ಲಿ ಸ್ವಯಂವನ್ನೇ ಸುಡುತ್ತದೆ ಮತ್ತು ಅನ್ಯರನ್ನು ಕೂಡ ಸುಡುತ್ತದೆ. ಹೇಗೆ ಈರ್ಷ್ಯೆ, ದ್ವೇಷ, ತಿರಸ್ಕಾರ ಇದೆಲ್ಲವೂ ಕೂಡ ಕ್ರೋಧದ ರೂಪವೇ ಆಗಿದೆ. ಈ ಅಗ್ನಿ ಆಂತರ್ಯದಲ್ಲಿ ನಿಮ್ಮನ್ನೇ ಸುಡುತ್ತಿರುತ್ತದೆ. ಬಾಹ್ಯ ರೂಪದಲ್ಲಿ ಆಗ ನಿಮ್ಮ ಮುಖ ಕೆಂಪಾಗುವುದಿಲ್ಲ. ನೀವು ಆಂತರ್ಯದಲ್ಲಿ ಕ್ರೋಧವನ್ನು ಜಾಗೃತ ಮಾಡಿಕೊಂಡಾಗ ಬಾಹ್ಯ ರೂಪದಲ್ಲಿ ನಿಮ್ಮ ಮುಖ ಕೆಂಪಾಗುವುದಿಲ್ಲ. ಬಾಹ್ಯ ರೂಪದಲ್ಲಿ ನಿಮ್ಮ ಮುಖ ಹಳದಿ ಆಗುವುದಿಲ್ಲ. ಮುಖ ಹಳದಿ ಆಗುವುದು, ಮುಖ ಕೆಂಪಾಗುವುದು ಅದಂತೂ ಪುನಃ ಸರಿಯಾದ ಮಾತಾಗಿದೆ. ಆದರೆ ಆಂತರ್ಯದಲ್ಲೇ ಸೂಕ್ಷ್ಮ ರೂಪದಲ್ಲಿ ಕ್ರೋಧವನ್ನು ಇಟ್ಟುಕೊಂಡರೆ ಮನಸ್ಸು ಕಪ್ಪಾಗಿ ಬಿಡುತ್ತದೆ. ಇನ್ನು ಕ್ರೋಧದ ಮೂರನೇ ಸ್ವರೂಪ ಅಂದರೆ ಬಹಳ ಚತುರತೆಯ ರೂಪ ಆಗಿದೆ. ಆ ಮೂರನೇ ಸ್ವರೂಪ ಏನಾಗಿದೆ? ಮಕ್ಕಳು ಹೇಳುವಾಗ ಮತ್ತು ತಿಳಿದುಕೊಳ್ಳುವಾಗ ಯಾವ ಮಾತನ್ನು ತಿಳಿದುಕೊಳ್ಳುತ್ತಾರೆ
ತೆಗೆದುಕೊಳ್ಳುತ್ತಾರೆ ಅಥವಾ ಯಾವ ಮಾತನ್ನು ಹೇಳುತ್ತಾರೆ ಅಂದರೆ ಕೆಲವೊಮ್ಮೆ ಸೀರಿಯಸ್ ಆಗಿ ವ್ಯವಹಾರವನ್ನು ಮಾಡಬೇಕಾಗುತ್ತದೆ, ಕೆಲವೊಮ್ಮೆ ಅನ್ಯರ ಕಲ್ಯಾಣಕ್ಕೋಸ್ಕರ ಕಾಯ್ದೆಯನ್ನು ಕೈಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ಸೀರಿಯಸ್ ಆದಾಗ ಅನ್ಯರ ಕಲ್ಯಾಣಕ್ಕೋಸ್ಕರ ಕಾಯ್ದೆಯನ್ನು ಕೈಗೆ ತೆಗೆದುಕೊಂಡಾಗ ಇದರಲ್ಲಿ ಕಲ್ಯಾಣ ಸಮಾವೇಶ ಆಗಿದೆಯೋ ಅಥವಾ ಕಲ್ಯಾಣ ಸಮಾವೇಶ ಆಗಿಲ್ಲವೋ ಎಂದು ಮೊದಲು ಸ್ವಯಂವನ್ನು ಕೇಳಿಕೊಳ್ಳಿ. ಬಾಪ್ತಾದ ಎಂದಾದರೂ ಕಾನೂನನ್ನು ಕೈಗೆ ತೆಗೆದುಕೊಳ್ಳಲು ನಿಮಗೆ ಅನುಮತಿಯನ್ನು ನೀಡಿದ್ದಾರೇನು? ಯಾವುದಾದರೂ ಮುರುಳಿಯಲ್ಲಿ ನೀವು ಕಾನೂನನ್ನು ಕೈಗೆ ತೆಗೆದುಕೊಳ್ಳಿ ಎಂದು ಮಕ್ಕಳಿಗೆ ಹೇಳಿದ್ದಾರೇನು? ಪರಮಾತ್ಮ ತಂದೆ ತಮ್ಮ ಮಹಾವಾಕ್ಯದಲ್ಲಿ ಕ್ರೋಧವನ್ನು ಮಾಡಬೇಡಿ ಎಂದು ಹೇಳಿದ್ದಾರೆ. ಕಾಯ್ದೆಯನ್ನು ಯಾರು ಕೈಗೆ ತೆಗೆದುಕೊಳ್ಳುತ್ತಾರೋ ಅವರ ಆಂತರ್ಯದಲ್ಲಿ ಕ್ರೋಧದ ಅಂಶ ಅಂತೂ ಇರುತ್ತದೆ. ಯಾರು ನಿಮಿತ್ತ ಆತ್ಮರಾಗಿದ್ದಾರೋ ಅವರು ಕಾಯ್ದೆಯನ್ನು ಕೈಗೆ ತೆಗೆದುಕೊಳ್ಳುವುದಿಲ್ಲ, ಆದರೆ ಅವರು ಕಾಯ್ದೆಯನ್ನು ರಿವೈಸ್ ಮಾಡಿಸಬೇಕಾಗುತ್ತದೆ. ಈಗ ಕಾಯ್ದೆಯನ್ನು ಯಾರೂ ಕೈಗೆ ತೆಗೆದುಕೊಳ್ಳಬಾರದು. ಯಾರು ನಿಮಿತ್ತರಾಗಿದ್ದಾರೋ ಪರಮಾತ್ಮ ತಂದೆಯ ಮೂಲಕ ಎಷ್ಟೆಲ್ಲ ಕಾಯ್ದೆ ಮಕ್ಕಳಿಗೆ ಸಿಕ್ಕಿದೆಯೋ, ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಕಾಯ್ದೆಯನ್ನು ನಿರ್ಮಾಣ ಮಾಡಿದ್ದಾರೋ, ನಿಮಿತ್ತರು ಆ ಕಾಯ್ದೆಯನ್ನು ರಿವೈಸ್ ಮಾಡಬೇಕಾಗುತ್ತದೆ. ನಿಮಿತ್ತ ಆದಂತವರಿಗೆ ಕಾಯ್ದೆಯನ್ನು ರಿವೈಸ್ ಮಾಡಿ ಅನ್ಯರಿಗೆ ತಿಳಿಸಲು ಅನುಮತಿ ಇದೆ. ಎಲ್ಲರಿಗೂ ಕಾಯ್ದೆಯನ್ನು ಕೈಗೆ ತೆಗೆದುಕೊಳ್ಳಲು ಅನುಮತಿ ಇಲ್ಲ. ಇಂದು ಬಾಪ್ತಾದ ಸ್ವಲ್ಪ ಅಫಿಷಿಯಲ್ ಆಗಿ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಪ್ರೀತಿಯಿಂದ ಈ ಮಾತನ್ನು ಸ್ವೀಕಾರ ಮಾಡಿ, ಏಕೆಂದರೆ ಬಾಪ್ತಾದರವರಿಗೆ ಮಕ್ಕಳು ಪತ್ರವನ್ನು ಬರೆಯುತ್ತೀರಾ. ನೀವೆಲ್ಲ ಎಷ್ಟೆಲ್ಲ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಮಕ್ಕಳ ಪ್ರತಿಜ್ಞೆಯನ್ನು ನೋಡಿ, ಮಕ್ಕಳ ಪ್ರತಿಜ್ಞೆಯ ಮಾತನ್ನು ಕೇಳಿ ಬಾಪ್ತಾದ ಮುಗುಳ್ನಗುತ್ತಿರುತ್ತಾರೆ. ಈಗ ಬಾಪ್ತಾದ ಎಷ್ಟೆಲ್ಲ ಮಾತನ್ನು ತಿಳಿಸಿದರು. ಪ್ರತಿಯೊಂದು ಗುಣವನ್ನು ನೀವೀಗ ನಿಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದರು. ಪ್ರತಿಯೊಂದು ಗುಣವನ್ನು ನನ್ನ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ಮಾತಿಗೆ ಅಂಡರ್ಲೈನ್ ಮಾಡಿಕೊಂಡಿದ್ದೀರಾ ತಾನೆ? ಅಂದ ಮೇಲೆ ಈಗ ಎಲ್ಲರಿಗೂ ಹೇಳುತ್ತೀರಾ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಇರಬೇಕು ಎಂದು, ಸಹನಾಶೀಲರಾಗಿ ಇರಬೇಕು ಎಂದು ಹೇಳುತ್ತೀರಾ. ಅಂದ ಮೇಲೆ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಇರುವುದು ನನ್ನ ಸಂಸ್ಕಾರ ಆಗಿದೆಯಾ? ಸಹನಶೀಲತೆ ನನ್ನ ಸಂಸ್ಕಾರ ಆಗಿದೆಯಾ ಎಂದು ಈಗ ಮೊದಲು ನೋಡಿಕೊಳ್ಳಿ. ಪುನಃ ಬಾಪ್ತಾದರವರ ಜೊತೆಗೆ ಯಾವಾಗ ನೀವು ಮಿಲನವನ್ನು ಮಾಡಲು ಬರುತ್ತೀರೋ ಆಗ ಸಹನಶೀಲತೆ ಮತ್ತು ಶಾಂತ ಸ್ವರೂಪ ಸ್ಥಿತಿಯನ್ನು ನಿಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಂಡು 5 ತಿಂಗಳ ನಂತರ 6 ತಿಂಗಳ ನಂತರ ಬಾಪ್ತಾದರವರ ಮಿಲನಕ್ಕೆ ಬಂದಾಗ ಬಾಪ್ತಾದರವರಿಗೆ ತೋರಿಸಬೇಕು. ಆದ್ದರಿಂದ ಇಂದು ರಿಸಲ್ಟ್ನ ಬಗ್ಗೆ ತಂದೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಮಕ್ಕಳ ಕ್ರೋಧದ ರಿಪೋರ್ಟ್ ಬಹಳಷ್ಟು ಬಂದು ತಲುಪುತ್ತದೆ. ಸಣ್ಣವರು ದೊಡ್ಡವರು ಎಲ್ಲರೂ ಭಿನ್ನ ಭಿನ್ನ ರೂಪದಿಂದ ಕ್ರೋಧವನ್ನು ಮಾಡುತ್ತೀರಾ. ಇಂದು ಬಾಪ್ತಾದ ಮಕ್ಕಳ ಕ್ರೋಧದ ಕಥೆಯನ್ನು ಬಹಳಷ್ಟು ಬಿಚ್ಚಿ ಹೇಳುತ್ತಿಲ್ಲ, ಆದರೆ ಪ್ರತಿಯೊಬ್ಬರ ಕ್ರೋಧದ ಕತೆ ಬಹಳಷ್ಟು ಖುಷಿಯ ಕಥೆಯಾಗಿದೆ, ವಿಚಿತ್ರ ಕಥೆಯಾಗಿದೆ. ಆದ್ದರಿಂದ ಇಂದಿನಿಂದ ಪುನಃ ಕ್ರೋಧವನ್ನು ಏನು ಮಾಡುತ್ತೀರಾ? ಕ್ರೋಧಕ್ಕೆ ಬೀಳ್ಕೊಡುಗೆಯನ್ನು ಕೊಡುತ್ತೀರಾ ತಾನೆ? ಎಲ್ಲಾ ಮಕ್ಕಳು ಚಪ್ಪಾಳೆಯನ್ನು ತಟ್ಟಿದರು ನೋಡಿ, ಬಹಳ ಚೆನ್ನಾಗಿ ಚಪ್ಪಾಳೆಯನ್ನು ತಟ್ಟುತ್ತಿದ್ದೀರಾ. ಚಪ್ಪಾಳೆಯನ್ನು ತಟ್ಟುವುದು ಬಹಳ ಸಹಜ ಆಗಿದೆ, ಆದರೆ ಕ್ರೋಧದ ಚಪ್ಪಾಳೆಯನ್ನು ತಟ್ಟಬೇಡಿ. ಬಾಪ್ತಾದ ಬಾರಿ ಬಾರಿಗೂ ಕ್ರೋಧವನ್ನು ಮಾಡಬೇಡಿ ಎಂದು ಮಕ್ಕಳಿಗೆ ಹೇಳಲು ಬಯಸುವುದಿಲ್ಲ. ಆದರೂ ಕೂಡ ತಂದೆಗೆ ದಯ ಬರುತ್ತದೆ, ಆದ್ದರಿಂದ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಅಂದ ಮೇಲೆ ಪುನಃ ಈಗ ಈ ರೀತಿ ಹೇಳಬೇಡಿ, ಬಾಬಾ ನಾನು ಕ್ರೋಧವನ್ನು ತ್ಯಾಗ ಮಾಡುತ್ತೇನೆ ಎಂದು ನಿಮ್ಮ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದೆ. ಆದರೂ ಕೂಡ ನಾನು ಕ್ರೋಧಕ್ಕೆ ವಶ ಆದೆ, ಪುನಃ ನನಗೆ ಕ್ರೋಧ ಬಂತು, ನಾನು ಏನನ್ನು ಮಾಡಲಿ ಎಂದು ಹೇಳಬೇಡಿ. ನಾನು ಕ್ರೋಧವನ್ನು ಮಾಡಬೇಕು ಎಂದು ಬಯಸುವುದಿಲ್ಲ, ಆದರೂ ಕೂಡ ನನ್ನಲ್ಲಿ ಕ್ರೋಧ ಜಾಗೃತ ಆಗುತ್ತದೆ, ಅಂದರೆ ನಾನು ಕ್ರೋಧಕ್ಕೆ ವಶ ಆಗುತ್ತೇನೆ ಎಂದು ಹೇಳುತ್ತೀರಾ. ಬಾಬಾ ನೀವೇ ಮಾಯೆಗೆ ತಿಳಿಸಿ, ನೀವೇ ಕ್ರೋಧಕ್ಕೆ ತಿಳಿಸಿ ನನ್ನ ಬಳಿ ಬರಬೇಡ ಎಂದು, ಕ್ರೋಧಕ್ಕೆ ನೀವು ತಿಳಿಸಿ ನನ್ನ ಬಳಿ ಬರಬೇಡ ಎಂದು, ಮಾಯೆಗೆ ನೀವು ತಿಳಿಸಿ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತೀರಾ. ಪರಮಾತ್ಮ ತಂದೆ ಕೇಳುತ್ತಾರೆ, ಈ ಪುರುಷಾರ್ಥವನ್ನು ಕೂಡ ಪರಮಾತ್ಮ ತಂದೆ ಮಾಡಬೇಕೇನು? ಮತ್ತು ಮಕ್ಕಳಾದ ನೀವು ಕೇವಲ ಪದವಿಯನ್ನು ಪಡೆದುಕೊಳ್ಳುತ್ತೀರೇನು? ಮಕ್ಕಳಾದ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ, ತಂದೆ ಪರಿಶ್ರಮವನ್ನು ಪಡಬೇಕೇನು? ಅಂದ ಮೇಲೆ ನೀವು ಈ ರೀತಿ ಪ್ರತಿಜ್ಞೆಯನ್ನು ಮಾಡಲೇಬೇಡಿ. ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಅಂದ ಮೇಲೆ ನಿಭಾಯಿಸಿ ತೋರಿಸಬೇಕು. ಯಾರು ಪುನಃ 5 ತಿಂಗಳ ನಂತರ ರಿಸಲ್ಟ್ ಅನ್ನು ತೋರಿಸುತ್ತೀರಾ? 5 ತಿಂಗಳ ನಂತರ ಮಕ್ಕಳ ರಿಸಲ್ಟ್ ಅನ್ನು ಪುನಃ ತಂದೆ ನೋಡುತ್ತಾರೆ. ಭಲೆ ನೀವು ತಂದೆಗೆ ರಿಸಲ್ಟ್ ಅನ್ನು ತಿಳಿಸಿ ಅಥವಾ ತಿಳಿಸದೇ ಇರಿ, ಬಾಬಾರವರ ಬಳಿ ನಿಮ್ಮ ರಿಸಲ್ಟ್ ಅಂತೂ ಬಂದು ತಲುಪುತ್ತದೆ. ನಾನು ಏನನ್ನು ಮಾಡಲಿ, ನಾನು ಕ್ರೋಧಕ್ಕೆ ವಶ ಆದೆ, ಏಕೆಂದರೆ ವಾತಾವರಣವೇ ಆ ರೀತಿ ಇತ್ತು. ಆ ವಾತಾವರಣದಲ್ಲಿ ನಾನು ಕ್ರೋಧಕ್ಕೆ ವಶ ಆಗಬೇಕಾಯಿತು. ಮಾತು ಬಹಳ ದೊಡ್ಡದಾಗಿತ್ತು, ಆದ್ದರಿಂದ ನಾನು ಕ್ರೋಧವನ್ನು ಮಾಡಬೇಕಾಯಿತು ಅನ್ನುವ ರಿಸಲ್ಟ್ ನಿಮ್ಮ ರಿಸಲ್ಟ್ ಆಗಿರಬಾರದು. ಮಕ್ಕಳು ಪರಮಾತ್ಮ ತಂದೆಗೆ ತಿಳಿಸಲು ಪ್ರಯತ್ನ ಪಡುತ್ತಾರೆ. ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಿದ್ದೀರಾ.
ಮಕ್ಕಳು ಹೇಳುತ್ತೀರಾ, ಬಾಬಾ ಈ ಸಣ್ಣ ಪುಟ್ಟ ಮಾತನ್ನು ನಾನು ಪಾರು ಮಾಡುತ್ತೇನೆ, ಇದೇನು ದೊಡ್ಡ ಮಾತಲ್ಲ, ಇದೇನು ದೊಡ್ಡ ಮಾತಾಗಿರಲಿಲ್ಲ. ಅಂದ ಮೇಲೆ ಯಾರ ಮೇಲೆ ನೀವು ದೋಷವನ್ನು ಹೊರಿಸುತ್ತಿದ್ದೀರಾ? ಮಾತಿನ ಮೇಲೆ ದೋಷವನ್ನು ಹೊರಿಸುತ್ತಿದ್ದೀರಾ. ಅಂದ ಮೇಲೆ ಮಾತು ಏನನ್ನು ಮಾಡುತ್ತದೆ? ಮಾತು ಬಂತು ಮತ್ತು ಸಮಾಪ್ತಿಯಾಗಿ ಹೋಯಿತು. 5000 ವರ್ಷದ ನಂತರ ಪುನಃ ಆ ಮಾತು ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ. ಆಗ ಪುನಃ ನೀವು ಆ ಮಾತಿನ ಮೇಲೆ ದೋಷವನ್ನು ಹೊರಿಸುತ್ತೀರಾ. ಆದ್ದರಿಂದ ಈ ರೀತಿ ಮಾಡಬೇಡಿ. ನಾನು ಏನನ್ನು ಮಾಡಲಿ, ನಾನು ಕ್ರೋಧಕ್ಕೆ ವಶಾದೆ ಎಂದು ಹೇಳಬೇಡಿ. ಇಂತಹ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆಗಲು ಬಿಡಬೇಡಿ. ಬಾಪ್ತಾದ ಕ್ರೋಧದ ಬಗ್ಗೆ ಏಕೆ ವಿಶೇಷವಾಗಿ ತಿಳಿಸುತ್ತಿದ್ದಾರೆ? ಏಕೆಂದರೆ ಒಂದು ವೇಳೆ ನೀವು ಕ್ರೋಧಕ್ಕೆ ಬೀಳ್ಕೊಡುಗೆಯನ್ನು ಕೊಟ್ಟರೆ ಲೋಭ, ಇಚ್ಛೆ ಎಲ್ಲವೂ ಕೂಡ ಅದರಲ್ಲೇ ಸಮಾವೇಶ ಆಗಿದೆ. ಲೋಭ ಕೇವಲ ಹಣದ ಲೋಭ ಅಷ್ಟೇ ಅಲ್ಲ. ಲೋಭ ಅಂದರೆ ಕೇವಲ ಆಹಾರ ಪಾನೀಯದ ಲೋಭ ಅಷ್ಟೇ ಅಲ್ಲ. ಭಿನ್ನ ಭಿನ್ನ ಪ್ರಕಾರದ ಲೋಭ ಮಕ್ಕಳ ಮನಸ್ಸಿನಲ್ಲಿ ಇರುತ್ತದೆ. ಲೋಭ ಅಂದರೆ ಕೇವಲ ಹಣದ ಇಚ್ಛೆ ನಿಮಗೆ ಇದೆ ಎಂದು ತಿಳಿದುಕೊಳ್ಳಬೇಡಿ. ಲೋಭ ಅಂದರೆ ವಿಭಿನ್ನ ಪ್ರಕಾರದ ಊಟವನ್ನು ಮಾಡುವ ಇಚ್ಛೆ ನನ್ನಲ್ಲಿ ಇದೆ ಎಂದು ತಿಳಿದುಕೊಳ್ಳಬೇಡಿ. ಭಿನ್ನ ಭಿನ್ನ ಪ್ರಕಾರದ ಲೋಭ ಇದೆ. ಬಲೆ ಜ್ಞಾನಿಗಳಿರಬಹುದು ಅಥವಾ ಅಜ್ಞಾನಿಗಳಿರಬಹುದು. ಯಾವುದೇ ಪ್ರಕಾರದ ಇಚ್ಛೆ ಜ್ಞಾನಿಗಳ ಜೀವನದಲ್ಲಿ ಇರಬಹುದು ಅಥವಾ ಅಜ್ಞಾನಿಗಳ ಜೀವನದಲ್ಲಿ ಇರಬಹುದು. ಆ ಇಚ್ಛೆ ಕೂಡ ಲೋಭ ಆಗಿದೆ. ಅಂದ ಮೇಲೆ ಕ್ರೋಧವನ್ನು ಸಮಾಪ್ತಿ ಮಾಡಿಕೊಂಡರೆ ಲೋಭ ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ. ಆಗ ಅಹಂಕಾರ ಕೂಡ ಸಮಾಪ್ತಿಯಾಗುತ್ತದೆ. ಅಭಿಮಾನ ಬರುತ್ತದೆ ತಾನೆ, ನಾನು ಬಹಳ ದೊಡ್ಡವನಾಗಿದ್ದೇನೆ, ನಾನು ಬುದ್ಧಿವಂತನಾಗಿದ್ದೇನೆ, ನನಗೆ ಎಲ್ಲ ಗೊತ್ತಿದೆ. ಅಂದ ಮೇಲೆ ನೀವು ಸ್ವಯಂವನ್ನು ಏನೆಂದು ತಿಳಿದುಕೊಂಡಿದ್ದೀರಾ? ಕ್ರೋಧ ಯಾವಾಗ ಬರುತ್ತದೆ? ಅಭಿಮಾನ ಮತ್ತು ಲೋಭ ಎರಡು ಜೊತೆ ಜೊತೆಗೆ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳುತ್ತದೆ. ಕ್ರೋಧಕ್ಕೆ ನೀವು ಬೀಳ್ಕೊಡುಗೆಯನ್ನು ಕೊಟ್ಟರೆ ಅಭಿಮಾನ ಮತ್ತು ಲೋಭಕ್ಕೂ ಕೂಡ ಜೊತೆ ಜೊತೆಗೆ ಬೀಳ್ಕೊಡುಗೆಯನ್ನು ಕೊಟ್ಟಂತೆ. ಆದ್ದರಿಂದ ಬಾಪ್ತಾದ ವಿಶೇಷವಾಗಿ ಲೋಭದ ಬಗ್ಗೆ ಹೇಳುತ್ತಿಲ್ಲ, ಕೇವಲ ಕ್ರೋಧದ ಬಗ್ಗೆ ಅಂಡರ್ಲೈನ್ ಅನ್ನು ಮಾಡಿಸುತ್ತಿದ್ದಾರೆ. ಅಂದ ಮೇಲೆ ಈಗ ಯಾವ ಸಂಸ್ಕಾರವನ್ನು ರೂಪಿಸಿಕೊಳ್ಳುತ್ತೀರಾ? ಈಗ ನೀವು ಶಾಂತಿಯ ಸಂಸ್ಕಾರವನ್ನು ರೂಪಿಸಿಕೊಳ್ಳಿ, ಸಹನೆಯ ಸಂಸ್ಕಾರವನ್ನು ರೂಪಿಸಿಕೊಳ್ಳಿ. ಕ್ರೋಧ ಮುಕ್ತ ಆಗುತ್ತೇವೆ ಎಂದು ಎಲ್ಲರೂ ಕೈಯನ್ನು ಎತ್ತಿ. ಯಾರೆಲ್ಲ ಕೈಯನ್ನು ಎತ್ತುತ್ತಿದ್ದಾರೋ ಆ ಎಲ್ಲಾ ಮಕ್ಕಳ ಫೋಟೋವನ್ನು ತೆಗೆಯಿರಿ. ಎಲ್ಲರೂ ಕೈಯನ್ನು ಎತ್ತಿದ್ದೀರಾ? ಈಗ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಸ್ವಲ್ಪ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಬಹಳ ಶುಭಾಶಯವನ್ನು ತಿಳಿಸುತ್ತಿಲ್ಲ. ಮತ್ತು ಯಾವಾಗ ತಂದೆ ರಿಸಲ್ಟ್ ಅನ್ನು ನೋಡುತ್ತಾರೋ, ಯಾವಾಗ ನೀವು ಕ್ರೋಧ ಮುಕ್ತ ಆಗಿರುವ ರಿಸಲ್ಟ್ ಅನ್ನು ನೋಡುತ್ತಾರೋ, ಆಗ ವತನದಿಂದ ದೇವತೆಗಳು ಮತ್ತು ಸ್ವರ್ಗದಿಂದ ದೇವತೆಗಳು ನಿಮ್ಮ ಮೇಲೆ ವಾಹ ವಾಹ ಅನ್ನುವ ಪುಷ್ಪದ ಮಳೆಯನ್ನೇ ಸುರಿಸುತ್ತಾರೆ. ಈ ದಿನ ಪ್ರತಿಯೊಬ್ಬರು ಸ್ವಯಂವನ್ನು ನೋಡಿಕೊಳ್ಳಿ, ಅನ್ಯರನ್ನು ನೋಡಬೇಡಿ. ಅನ್ಯರ ಇಂತಹ ಕ್ರೋಧದ ಮಾತನ್ನು ನೋಡದೇ ಇರುವುದಕ್ಕೋಸ್ಕರ ಮನಸ್ಸಿನ ಕಣ್ಣನ್ನು ಮುಚ್ಚಿಕೊಳ್ಳಿ. ಈ ಸ್ಥೂಲ ಕಣ್ಣನ್ನು ಮುಚ್ಚಿಕೊಳ್ಳಲು ಸಾಧ್ಯ ಇಲ್ಲ. ಆದ್ದರಿಂದ ಮನಸ್ಸಿನ ಕಣ್ಣನ್ನು ಮುಚ್ಚಿಕೊಳ್ಳಬೇಕು. ಅನ್ಯರು ಈ ರೀತಿ ಮಾಡುತ್ತಾರೆ, ಮೂರನೆಯವರು ಈ ರೀತಿ ಮಾಡುತ್ತಾರೆ ಎಂದು ಅನ್ಯರನ್ನು ನಾನೀಗ ನೋಡಬಾರದು. ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಫೋರ್ಸ್ ಆಗಿ ಹೇಳುತ್ತಿದ್ದಾರೆ. ಎಲ್ಲೋ ಕೆಲವರು ಮಹರತಿಗಳು ಕೂಡ ಕ್ರೋಧಕ್ಕೆ ವಶಾಗಿ ದುರ್ಬಲ ಸಂಸ್ಕಾರವುಳ್ಳವರಾಗುತ್ತಾರೆ. ಆದರೆ ಅಂಥವರನ್ನು ನೋಡುತ್ತಿದ್ದರು, ಅಂಥವರ ಶಬ್ದವನ್ನು ಕೇಳುತ್ತಿದ್ದರು. ನೀವು ನಿಮ್ಮ ಮನಸ್ಸನ್ನು ಅಂತರ್ಮುಖಿ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಒಂದು ತಮಾಷೆಯ ಮಾತನ್ನು ತಿಳಿಸಲು ಬಯಸುತ್ತಾರೆ. ಬಾಪ್ತಾದ ಇಂದು ಸ್ವಲ್ಪ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾರೆ. ಮಕ್ಕಳಿಗೆ ಆ ಮಾತು ಕೆಟ್ಟ ಮಾತು ಎಂದು ಅನುಭವ ಅಂತೂ ಆಗುವುದಿಲ್ಲ ತಾನೆ? ತಂದೆ ಸ್ಪಷ್ಟವಾಗಿ ನಿಮ್ಮ ಕ್ರೋಧದ ಬಗ್ಗೆ ತಿಳಿಸಿದರೆ ನಿಮಗೆ ಆ ಮಾತು ದುಃಖದ ಅನುಭವವನ್ನು ಮಾಡಿಸುವುದಿಲ್ಲ ತಾನೆ? ಒಳ್ಳೆಯದು. ಒಂದು ಮಾತನ್ನು ಇನ್ನೂ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾರೆ. ಬಾಪ್ತಾದ ನೋಡುತ್ತಿದ್ದಾರೆ. ಮೆಜಾರಿಟಿ ಮಕ್ಕಳು ಸಮಯಕ್ಕನುಸಾರವಾಗಿ ಸದಾ ಅಲ್ಲ, ಕೆಲವೊಮ್ಮೆ ಮಹರತಿಗಳ ವಿಶೇಷತೆಯನ್ನು ಕಡಿಮೆ ನೋಡುತ್ತಾರೆ ಮತ್ತು ಮಹರತಿಗಳ ಅವಗುಣವನ್ನು ಬಹಳಷ್ಟು ಆಳವಾಗಿ ನೋಡುತ್ತಾರೆ ಮತ್ತು ಆ ಅವಗುಣವನ್ನೇ ಅನುಕರಣೆ ಮಾಡುತ್ತಾರೆ. ಒಬ್ಬರು ಇನ್ನೊಬ್ಬರ ಮುಂದೆ ಆ ಅವಗುಣದ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ. ಇವರು ಏಕೆ ಈ ರೀತಿ ಇದ್ದಾರೆ? ಎಲ್ಲರನ್ನೂ ನೋಡಿ ಆಯ್ತು, ಎಲ್ಲರೂ ಈ ರೀತಿ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಮಹರತಿಗಳು ಕೂಡ ಈ ರೀತಿ ಮಾಡುತ್ತಾರೆ. ನಾವಂತೂ ಲೇಟಾಗಿ ಬಂದಿದ್ದೇವೆ. ಮಹರತಿಗಳು ಯಾವಾಗ ಬದಲಾಗುತ್ತಾರೋ ಆಗ ನಾನು ಕೂಡ ಬದಲಾಗುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಮಹರತಿಗಳು ಎಷ್ಟು ತಪಸ್ಸನ್ನು ಮಾಡಿದ್ದಾರೋ ಅಷ್ಟು ತಪಸ್ಸನ್ನು ನಾವು ಮಾಡಿದ್ದೇವೇನು? ಮಹರತಿಗಳ ಬಹಳ ಸಮಯದ ಪುರುಷಾರ್ಥ ಅವರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಅನ್ನು ಪ್ರಾಪ್ತಿ ಮಾಡಿಸಿ ಅವರನ್ನು ಪಾಸ್ವಿತಾನರನ್ನಾಗಿ ಮಾಡುತ್ತದೆ. ಈಗ ನೀವು ಮಹರತಿಗಳು ಪರಿವರ್ತನೆ ಆದರೆ ನಾನು ಪರಿವರ್ತನೆ ಆಗುತ್ತೇನೆ ಎಂದು ಕಾಯುತ್ತಾ ಕುಳಿತರೆ, ಮಹರತಿಗಳು ಪರಿವರ್ತನೆ ಆದಾಗ ನಾನು ಪರಿವರ್ತನೆ ಆಗುತ್ತೇನೆ ಅನ್ನುವ ಸಂಕಲ್ಪವನ್ನು ಮಾಡಿದರೆ ನೀವು ಮೋಸ ಹೋಗುತ್ತೀರಾ. ಆದ್ದರಿಂದ ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿಕೊಳ್ಳಿ. ತಿಳಿಯಿತು ತಾನೆ? ಇಂತಹ ಅನೇಕ ಮಾತನ್ನು ಬಾಪ್ತಾದ ಕೇಳುತ್ತಾರೆ.
ನಾನು ನೋಡುತ್ತಿದ್ದೇನೆ, ನಾನು ನೋಡಿ ಆಯ್ತು, ನನಗೂ ಕೂಡ ಕಣ್ಣಿದೆ, ನನಗೂ ಕೂಡ ಕಿವಿ ಇದೆ ಅಂದ ಮೇಲೆ ಇಂತಹ ಅನೇಕ ಮಾತನ್ನು ನಾನು ಕೇಳುತ್ತಿದ್ದೇನೆ ಎಂದು ಮಕ್ಕಳು ಹೇಳುತ್ತಾರೆ. ಆದರೆ ಮಹಾರಥಿಗಳ ಇಂತಹ ಮಾತನ್ನು ನೋಡಿ ಮಹಾರಥಿಗಳ ಜೊತೆಗೆ ಕಾಂಪಿಟೇಷನ್ ಅನ್ನು ಮಾಡಬೇಡಿ. ಮಹಾರಥಿಗಳ ಒಳ್ಳೆಯ ಗುಣವನ್ನು ನೋಡಿ ಆ ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವ ರೇಸನ್ನು ಮಾಡಿ. ಕೆಟ್ಟ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುವ ಕಾಂಪಿಟೇಷನ್ ಅನ್ನು ಮಾಡಬೇಡಿ. ಇಲ್ಲದಿದ್ದರೆ ನೀವು ಮೋಸ ಹೋಗುತ್ತೀರಾ. ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಕರುಣೆ ಬರುತ್ತದೆ. ಏಕೆಂದರೆ ಮಹಾರಥಿಗಳ ನಿಶ್ಚಯದ ಫೌಂಡೇಶನ್ ಅಟಲಾಗಿದೆ. ಮಹಾರಥಿಗಳ ನಿಶ್ಚಯ ಅಟೂಟ ಆಗಿದೆ, ಅಚಲ ಆಗಿದೆ. ಮಹಾರಥಿಗಳಿಗೆ ಎಕ್ಸ್ಟ್ರಾ ಆಶೀರ್ವಾದ ಸಿಗುತ್ತದೆ. ಆದ್ದರಿಂದ ಎಂದೂ ಕೂಡ ಮನಸ್ಸಿನ ಕಣ್ಣನ್ನು ಈ ಮಾತನ್ನು ನೋಡಲು ತೆರೆಯಲೇಬೇಡಿ. ಮನಸ್ಸಿನ ಕಣ್ಣನ್ನು ಈ ಎಲ್ಲಾ ವ್ಯರ್ಥ ಮಾತಿನಿಂದ ಸದಾ ಬಂದ್ ಮಾಡಿಕೊಳ್ಳಿ. ವ್ಯರ್ಥ ಮಾತನ್ನು ಕೇಳುವ ಬದಲು ಮನಸ್ಸಿನಿಂದ ಅಂತರ್ಮುಖಿಗಳಾಗಿ ಇರಿ. ತಿಳಿಯಿತು ತಾನೆ? ನಾಲ್ಕೂ ಕಡೆ ಇರುವಂತಹ ಸರ್ವ ಬಾಪ್ತಾದರವರ ಪ್ರೀತಿಯಲ್ಲಿ ತಲ್ಲೀನ ಆದಂತಹ ಮಕ್ಕಳಿಗೆ, ಸರ್ವ ತಂದೆಯ ಸೇವಾದಾರಿ ಆತ್ಮರಿಗೆ, ಸರ್ವ ಸಹಜ ಪುರುಷಾರ್ಥವನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡಿರುವ ಶ್ರೇಷ್ಠ ಆತ್ಮರಿಗೆ ಸದಾ ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಗುರಿಯನ್ನು ಇಟ್ಟುಕೊಂಡು, ಅದೇ ರೀತಿ ಲಕ್ಷಣವನ್ನು ಧಾರಣೆ ಮಾಡಿಕೊಂಡು ಗುರಿ ಮತ್ತು ಲಕ್ಷಣವನ್ನು ಸಮಾನವಾಗಿ ರೂಪಿಸಿಕೊಳ್ಳುವಂತಹ ಮಕ್ಕಳಿಗೆ, ಪರಮಾತ್ಮ ತಂದೆಯ ಸಮೀಪದಲ್ಲಿರುವಂತಹ ಆತ್ಮರಿಗೆ ಬಾಪ್ತಾದರವರ ಬಹಳಷ್ಟು ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ. ಎಲ್ಲರಿಗೂ ಅಮರ ಜ್ಞಾನವನ್ನು ನೀಡಿ ಅಕಾಲ ಮೃತ್ಯುವಿನ ಭಯದಿಂದ ಎಲ್ಲರನ್ನೂ ಮುಕ್ತ ಮಾಡುವಂತಹ ಶಕ್ತಿಶಾಲಿ ಸೇವಾದಾರಿಯಾಗಿ, ಜಗತ್ತಿನಲ್ಲಿ ಈ ಸಮಯದಲ್ಲಿ ಎಲ್ಲರಿಗೂ ಅಕಾಲ ಮೃತ್ಯುವಿನ ಭಯ ಇದೆ. ಎಲ್ಲರೂ ಭಯದಿಂದ ಊಟ ಮಾಡುತ್ತಿದ್ದಾರೆ, ಭಯದಿಂದ ಜೀವನವನ್ನು ನಡೆಸುತ್ತಿದ್ದಾರೆ, ಭಯದಿಂದ ನಿದ್ದೆಯನ್ನು ಮಾಡುತ್ತಿದ್ದಾರೆ. ಇಂತಹ ಆತ್ಮರಿಗೆ ಖುಷಿಯ ಮಾತನ್ನು ತಿಳಿಸಿ ಅವರನ್ನು ಭಯದಿಂದ ಮುಕ್ತ ಮಾಡಿ. ಭಯದಿಂದ ಜೀವನವನ್ನು ನಡೆಸುತ್ತಿರುವಂತಹ ಆತ್ಮರಿಗೆ ನೀವೀಗ ಖುಷಿಯ ಸಮಾಚಾರವನ್ನು ತಿಳಿಸಿ, ನಾವೀಗ 21 ಜನ್ಮಕ್ಕೋಸ್ಕರ ನಿಮ್ಮನ್ನು ಅಕಾಲ ಮೃತ್ಯುವಿನಿಂದ ರಕ್ಷಣೆ ಮಾಡುತ್ತೇವೆ ಎಂದು ಭಯದಿಂದ ಜೀವನವನ್ನು ನಡೆಸುತ್ತಿರುವ ಆತ್ಮರಿಗೆ ತಿಳಿಸಿ. ಪ್ರತಿಯೊಂದು ಆತ್ಮಕ್ಕೂ ಅಮರ ಆತ್ಮದ ಜ್ಞಾನವನ್ನು ನೀಡಿ ಅವರನ್ನು ಅಮರರನ್ನಾಗಿ ಮಾಡಿ. ಆ ಅಮರ ಆತ್ಮದ ಜ್ಞಾನದ ಮೂಲಕ ಅನೇಕ ಜನ್ಮಗಳಿಗೋಸ್ಕರ ಅಕಾಲ ಮೃತ್ಯುವಿನಿಂದ ಅವರು ಸುರಕ್ಷಿತ ಆಗುತ್ತಾರೆ. ಈ ರೀತಿ ನಿಮ್ಮ ಬಳಿ ಇರುವಂತಹ ಶಾಂತಿ ಮತ್ತು ಸುಖದ ವೈಬ್ರೇಷನ್ ಅನ್ನು ಜಗತ್ತಿನ ಜನರಿಗೆ ನೀಡಿ ಅವರಿಗೆ ಸುಖ ಮತ್ತು ನೆಮ್ಮದಿಯ ಅನುಭವವನ್ನು ಮಾಡಿಸುವಂತಹ ಶಕ್ತಿಶಾಲಿ ಸೇವಾದಾರಿಗಳಾಗಿ. ಇಂದಿನ ಸ್ಲೋಗನ್ ಆಗಿದೆ, ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಂಡಿರುವಂತವರು ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಯಾರ ಜೀವನದಲ್ಲಿ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇರುತ್ತದೆಯೋ, ಯಾರು ಸೇವೆಯನ್ನು ಮಾಡುವಾಗ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೋ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಪ್ರತಿಯೊಂದು ಸೇವೆಯನ್ನು ಮಾಡುತ್ತಾರೋ, ಸೇವೆ ಮತ್ತು ಯೋಗದ ಬ್ಯಾಲೆನ್ಸ್ ಇದ್ದಾಗ ಸರ್ವರ ಆಶೀರ್ವಾದ ಸ್ವತಃ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.